ಶಾಸಕ ಡಿ ರವಿಶಂಕರ್ ಅವರಿಂದ 3.5 ಕೋಟಿ ವೆಚ್ಚದಲ್ಲಿ ತಂದ್ರೆಕೊಪ್ಪಲು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ. ಹೌದು, ಕಳೆದ 25 ವರ್ಷಗಳಿಂದ ಡಾಂಬರೀಕರಣ ಕಾಣದ ರಸ್ತೆಗೆ ಇಂದು ರಸ್ತೆ ಭಾಗ್ಯ ದೊರೆತಿದ್ದು ಗ್ರಾಮಸ್ಥರಲ್ಲಿ ಸಂತಸ ತಂದಿದೆ. ಮುಖ್ಯ ರಸ್ತೆಯಿಂದ ವಾಹನ ಸವಾರರು ಮತ್ತು ಸಾರ್ವಜನಿಕರು ಸಂಚರಿಸಲು ಸಾಕಷ್ಟು ಸಮಸ್ಯೆ ಎದುರಾಗಿತ್ತು. ಸಾಕಷ್ಟು ಬಾರಿ ಸಾರ್ವಜನಿಕರು ರಸ್ತೆ ಕಾಮಗಾರಿ ವಿಚಾರವಾಗಿ ದೂರು ಹೇಳಿದ್ದರೂ ಪ್ರಯೋಜನವಾಗಿರಲಿಲ್ಲ. ಈ ಸಮಸ್ಯೆಗೆ ಪರಿಹಾರವಾಗಿ ಇಂದು ಸಾಲಿಗ್ರಾಮ ತಂದ್ರೆ ಸ್ಟೇಟ್ ಹೈವೇ 108 ಮುಖ್ಯ ರಸ್ತೆಯಿಂದ ತಂದ್ರೆಕೊಪ್ಪಲು ಮಾರ್ಗವಾಗಿ ಮೇಲೂರು ತಲುಪುವ 4.43 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ 3.5 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಲೋಕೋ ಉಪಯೋಗಿ ಇಲಾಖೆ ಅಡಿಯಲ್ಲಿ ಶಾಸಕ ಡಿ ರವಿಶಂಕರ್ ಅವರು ಗುದ್ದಲಿ ಪೂಜೆ ಕಾರ್ಯ ನೆರವೇರಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪಿಡಬ್ಲ್ಯೂಡಿ ಎಡಬ್ಲ್ಯೂ ಸುಮಿತ್ರಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಉದಯ್ ಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಅಂಕನಹಳ್ಳಿ ಎಟಿ ಗೋವಿಂದೇಗೌಡ, ರೈತ ಮತ್ತು ಕಾರ್ಮಿಕ ಸಂಘಟನೆ ಜಿಲ್ಲಾಧ್ಯಕ್ಷ ಮಂಜುನಾಥ್, ಕೇಬಲ್ ರವಿ, ಗುತ್ತಿಗೆದಾರ ಪ್ರಕಾಶ್, ನಗರಾಧ್ಯಕ್ಷ ಪ್ರಭಾಕರ್, ಎಸ್ಸಿ ಘಟಕದ ಅಧ್ಯಕ್ಷ ಕಂಠಿಕುಮಾರ್, ಸಿಡಿಸಿ ಸದಸ್ಯ ಸಂತೋಷ್, ಮನಗನಹಳ್ಳಿ ದೇವರಾಜ್, ತಂದೆ ಧರ್ಮ ಸೇರಿದಂತೆ ಕಾರ್ಯಕರ್ತರು, ಮುಖಂಡರು, ಗ್ರಾಮಸ್ಥರು ಹಾಜರಿದ್ದರು. ಅರ್ಜುನ್ ಜೊತೆ ಬಸವರಾಜು, ಸಾಲಿಗ್ರಾಮ. ಇಂದು ರಥಸಪ್ತಮಿಯ ದಿವಸ, ಶುಭ ದಿನ. ಇವತ್ತು ನಮ್ಮ ತಂದ್ರೆಕೊಪ್ಪಲು ಗ್ರಾಮದಲ್ಲಿ ಏನು ನಮ್ಮ ಸಾಲಿಗ್ರಾಮ ಒಂದು ಹಳ್ಳಿ ಮೈಸೂರಿನ ಮುಖ್ಯ ರಸ್ತೆ ಇದೆ, ಅಲ್ಲಿಂದ ಪ್ರಾರಂಭ ಆಗಿ ತಂದ್ರೆಕೊಪ್ಪಲು ಮಾರ್ಗವಾಗಿ ಮೇಲೂರು ರಸ್ತೆಗೆ ಸಂಪರ್ಕ ರಸ್ತೆ ಇರತಕ್ಕಂಥ ರಸ್ತೆಗೆ 3.5 ಕೋಟಿ ಅನುದಾನದಲ್ಲಿ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ತಂದ್ರೆಕೊಪ್ಪಲು ಗ್ರಾಮದ ಎಲ್ಲ ಯಜಮಾನರುಗಳೇ, ಎಲ್ಲ ಮುಖಂಡರೇ, ನೆಚ್ಚಿನ ಯುವಕ ಮಿತ್ರರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಈ ಒಂದು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಜೊತೆಗೆ ಹಲವಾರು ಗ್ರಾಮಗಳಿಂದ ಇವತ್ತು ನಮ್ಮ ಪಕ್ಷದ ಮುಖಂಡರುಗಳು ಇವತ್ತು ಬಂದಿರತಕ್ಕಂಥದ್ದು. ಅದೇ ರೀತಿಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಆಗಿರ್ತಕ್ಕಂಥ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಂತ ಉದಯ್ ಶಂಕರ್ ಅವರು ಜೊತೆಗೆ ಎಲ್ಲರ ಸಮಕ್ಷಮ ಇವತ್ತು ಈ ಒಂದು ಗುದ್ದಲಿ ಪೂಜೆ ಕಾರ್ಯವನ್ನು ನಡೆಸಿದ್ದೇವೆ. ಇವತ್ತು ಬಹಳ ದಿನಗಳ ಬೇಡಿಕೆ ಇತ್ತು ನಮ್ಮ ತಂದ್ರೆಕೊಪ್ಪಲು ಗ್ರಾಮದಲ್ಲಿ. ತಂದ್ರೆಕೊಪ್ಪಲು ಗ್ರಾಮ ಅಭಿವೃದ್ಧಿ ಆಗಬೇಕು ಅಂತೇಳಿ ಭಾಳಷ್ಟು ಕೂಗಿತ್ತು. ಆ ನಿಟ್ಟಿನಲ್ಲಿ ಇದನ್ನು ಮನಗಂಡು ನಾವು ಚುನಾವಣೆ ಸಂದರ್ಭದಲ್ಲಿ ಏನು ಇಲ್ಲಿ ಬಂದಂಥ ಸಂದರ್ಭದಲ್ಲೇ ನಾವು ಜನರಿಗೆ ಒಂದು ಮಾತನ್ನು ಕೊಟ್ಟಿದ್ವಿ. ಗೆದ್ದ ನಂತರದಲ್ಲಿ ಈ ಒಂದು ಗ್ರಾಮದ ರಸ್ತೆಯನ್ನು ಅಭಿವೃದ್ಧಿಯನ್ನು ಪಡಿಸ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಮಾತನ್ನು ಕೊಟ್ಟಿದ್ವಿ. ಅದರಂತೆ ಇವತ್ತು ನಮ್ಮ ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ 3.5 ಕೋಟಿ ಅನುದಾನವನ್ನು ಹಾಕಿ ಈ ಒಂದು 2.20 ಕಿಲೋಮೀಟರ್ 2.20 ಕಿಲೋಮೀಟರನ್ನು ಇವತ್ತು ಅಭಿವೃದ್ಧಿಯನ್ನು ಪಡಿಸುವಂಥ ನಿಟ್ಟಿನಲ್ಲಿ ಮಾಡ್ತಾ ಇದ್ದೇವೆ. ಜೊತೆಗೆ ಇನ್ನು ಉಳಿದಂತೆ ಏನು ಮುಂದೆ ರಸ್ತೆ ಅಭಿವೃದ್ಧಿ ಆಗಬೇಕು, ಉಳಿದಂತೆ ಇನ್ನು 2.25 ಕಿಲೋಮೀಟರ್ ಆಗುತ್ತೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯನ್ನು ಪಡಿಸುವಂಥ ನಿಟ್ಟಿನಲ್ಲಿ ಆಗುತ್ತೆ. ಇದು ನಮ್ಮ ತಂದ್ರೆಕೊಪ್ಪಲು ಗ್ರಾಮದ ಮುಖೇನ ಇಲ್ಲಿ ಸೇತುವೆ ತನಕ ಇಲ್ಲಿ ಈ ಮಾರ್ಗವಾಗಿ ಹೋಗುವಂಥ ರಸ್ತೆ. ಇದರ ಜೊತೆಯಲ್ಲಿ ನಮ್ಮ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಏನು PRED ಇಲಾಖೆಯ ಅಡಿಯಲ್ಲಿ ರಸ್ತೆ ಇದೆ, ಅದನ್ನು 1 ಕಿಲೋಮೀಟರ್ ರಸ್ತೆಯನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯನ್ನು ಪಡಿಸ್ಕೊಡ್ತೇವೆ ಅಂತಕ್ಕಂಥ ಮಾತನ್ನು, ಅದನ್ನು ಕೂಡ ನಮ್ಮ ಏನು ZP ರಸ್ತೆ ಇರತಕ್ಕಂಥದ್ದು ಅದನ್ನು ಮೇಲ್ದರ್ಜೆಗೆ PWD ಇಲಾಖೆ MDR ರಸ್ತೆಯನ್ನಾಗಿ ಮಾರ್ಪಟ್ಟು ಅದಕ್ಕೂ ಕೂಡ ಅನುದಾನವನ್ನು ಹಾಕಿಸಿ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಪಡಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತೇನೆ.